ನಟಿ ನಿನ್ ಕೂಲಿಗೆ ಇಷ್ಟು ಬೆಂಕಿ ಹಾಕ ನೋಡಿ ಇಲ್ಲಿ ಕೇಳಲೇ ಸ್ಯಾ ಅಲೋ ಕಟ್ಟೆ ಮಾಡ್ಬಿಟ್ಟ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಕ್ತಿ ಟಾಕ್ಸ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಇದೆ ಅಂತ ನೋಡ್ತಿರ್ಬೋದು. ಸೊ ಹೌದು ಗಾಯ್ಸ್, ಬೆಂಗಳೂರಲ್ಲಿದ್ದೀನಿ. ಹಾಲಿಡೇ ಮುಗೀತು, ಮತ್ತೆ ಬೆಂಗಳೂರಿಗೆ ಬಂದು ಮತ್ತೆ ಅದೇ ಕೆಲಸ ಅದೇ ಜನ, ಏನು ಮಾಡೋಕ್ಕಾಗಲ್ಲ, ಹಣೆ ಬರ. ಸೊ ಮತ್ತೆ ಬೆಂಗಳೂರಿಗೆ ಬಂದಿದ್ದೀನಿ. ಸೀರಿಯಸ್ ಆಗು ಅಮ್ಮನ ತುಂಬ ಮಿಸ್ ಮಾಡ್ಕೊತ ಇದ್ದೀನಿ. ಅಮ್ಮ ವಿಡಿಯೋ ನೋಡ್ತಿದ್ರೆ ಐ ಲವ್ ಯು ಆ್ಯಂಡ್ ಐ ಮಿಸ್ ಯು. ಏನೇ ಹೇಳಿ, ಅಮ್ಮನ ಜೊತೆ ಇರೋವಂಥ ಟೈಮ್ ಬೇರೆನೇ, ಅದೆಲ್ಲೂ ಸಿಗೋಲ್ಲ. ಸೊ ಏನು ಮಾಡೋದಕ್ಕಾಗಲ್ಲ, ಬೆಂಗಳೂರು ಬಂದಿದ್ದೀವಿ. ಸೊ ಸ್ವಲ್ಪ ಇಲ್ಲಿ ಬಂದು ಪ್ರಿಪ್ರೇಷನ್ ಮಾಡ್ಕೊಬೇಕಾಗಿತ್ತು. ಆ ಕಾರಣದಿಂದ ಇಷ್ಟು ದಿವಸ ನಿಮಗೆ ವ್ಲಾಗ್ ಬರಲಿಲ್ಲ. ಬಟ್ ಇನ್ಮೇಲೆ ವ್ಲಾಗ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಪ್ರತಿಯೊಂದೂ ಅದೆಲ್ಲ ಬೆಂಗಳೂರಲ್ಲೇ ಆಗಿರುತ್ತೆ. ಆ್ಯಂಡ್ ಇವತ್ತು ಏನಪ್ಪ ಸೀನು ಅನ್ನೋದಾದರೆ, ಬೆಂಗಳೂರಿಗೆ ಹೆಂಗಿದ್ರು ಬಂದಿದ್ದೀನಿ, ನನ್ನ ಒಂದು ಚಡ್ಡಿ ದೋಸ್ತ್ ಮೇಲೇ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಯಾವ ಥರ ಬರುತ್ತೆ ಅಂತ. ಸೊ ಒಂದು ಟ್ರೈ ಕೊಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇವತ್ತು ಒಂದು ಪ್ರ್ಯಾಂಕ್ ವಿಡಿಯೋ ಆಗಿರುತ್ತೆ. ಬಟ್ ಬಡ್ಡಿ ಮಗ ಕಂಡಿಡ್ದು ಬಿಡ್ತಾನೆ, ಏನೇ ನಾನು ಹೇಳೋಕ್ಕೆ ಹೋದ್ರು ಅಥವಾ ಏನೋ ಪ್ರ್ಯಾಂಕ್ ಮಾಡೋಕ್ಕೆ ಹೋದ್ರೂ. ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸ್ಟ್ರಿಕ್ಟಾಗಿ ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಎಕ್ಸಿಕ್ಯೂಟ್ ಮಾಡೋಣ. ಸೊ ಬನ್ನಿ ಶುರು ಮಾಡೋಣ. ಆ್ಯಂಡ್ ನಾನು ನನ್ನ ಒಂದು ರೂಮ್ಮೇಟ್ ಅವ್ರ ಫೋನ್ ತೊಗೊಂಡಿದ್ದೀನಿ. ಬಿಕಾಸ್ ನನ್ನ ಫೋನಲ್ಲಿ ವೀಡಿಯೋ ಮಾಡಬೇಕಾಗಿರೋ ಕಾರಣದಿಂದ ನನ್ನ ಸಿಮ್ನ ಅವರು ಒಂದು ಫೋನಲ್ಲಿ ಹಾಕ್ಕೊಂಡು ಇವಾಗ ಅವ್ನು ಕಾಲ್ ಮಾಡೋಣ. ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋಣ. ಫುಲ್ ಮಜಾ ಇರುತ್ತೆ, ಬನ್ನಿ ಎಂಜಾಯ್ ಮಾಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರ್ಯಾರು ನನ್ನ ಒಂದು ವೀಡಿಯೋನ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಸೊ ಬನ್ನಿ ಒಂದು ಪ್ರ್ಯಾಂಕ್ ವೀಡಿಯೋನ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಗೈಸ್, ಫೋನ್ ತೊಗೊಂಡಿದ್ದೀನಿ, ಈಗ ಫೋನ್ ಮಾಡ್ತಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ. ನನಗೆ ಒಂಥರ ಆಗ್ತಿದೆ, ಎಲ್ಲಿ ನೆಗೆದ್ಬಿಡ್ತೀನೇನೋ ಅಂತ. ಸ್ಕ್ರಿಪ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ, ಫುಲ್ ಗರಮ್ ಆಗಿರಬೇಕು ಅನ್ನೋ ಥರ. ಸೊ ನೋಡೋಣ, ನಮ್ಮ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ನ ನಾವು ತೋರಿಸೋಣ, ಏನಂತೀರ? ಸೊ ಬನ್ನಿ ಕಾಲ್ ಮಾಡೋಣ ಹುಡುಗನಿಗೆ. ಜೈ ಆಂಜನೇಯ. ಸಾಂಗ್ ನೋಡ್ರಪ್ಪ, ಸಾಂಗಾ? ಹಲೋ ಹಲೋ, ಏನಪ್ಪ ಆರಾಮ? ನಾನು ಹಾಂ, ನೀನೇ ಆರಾಮ? ಆರಾಮ, ನೀನು? ನಾನು ಆರಾಮಾಗಿದ್ದೀನಪ್ಪ. ಮತ್ತೆ ಏನು ಸಮಾಚಾರ? ಹೇಳ್ಬೇಕು ಮಚ್ಚ. ಹೇಳ್ಬೇಕಪ್ಪ, ದೊಡ್ಡವರು. ಹಂಗೆ ನಡೀತೈತೆ ಲೈಫ್, ಏನ್ ಸಮಾಚಾರ ಇರುತ್ತೆ, ಇದ್ದಂಗೆ ನಡೀತಾ ಇದೆ. ಸಮಾಚಾರ ಏನು ಲೈಫ್ ನಡೀತಿದೆ, ಮಸ್ತಾಗಿ ನಡೀತಿದೆ ಅಂತ ಹೇಳ್ಬೋದಲ್ಲ? ಮಸ್ತ ಒಂದೊಂಥರ ಮಸ್ತಾಗಿ ನಡೀತಿದೆ. ಅದೇ ಮತ್ತೆ ಹಂಗೆ ಮಸ್ತಾಗಿ ಇಲ್ದೇ ಇರುತ್ತಾ ಹೇಳು? ಮಸ್ತಾಗಿ ಇಲ್ದೇ ಇರುತ್ತಾ? ಹೌದು, ಅದೇ ಹೇಳಿಲ್ವಾ ಮಸ್ತಾಗಿ ನಡೀತಾ ಇದೆ ಅಂತ ಹೇಳಿದ್ನಲ್ಲ. ಅದ್ಯಾಕೆ ಒತ್ತಿ ಹೇಳ್ತಾ ಇದೀಯಾ ಹೊಸ್ತಾಗಿ ಇವತ್ತು? ಇಲ್ಲಪ್ಪ, ಹೇಳ್ಬೇಕಂತ ಅನಿಸ್ತು, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಹೌದಾ? ನೀ ಯಾವಾಗ ಹೇಳೋದೇ ಇಲ್ವಲ್ಲ ಈ ತರ? ಡಿಫ್ರೆಂಟ್ ಆಗಿದೆಯಾ ಇವತ್ತು ಮಾತಾಡ್ತಿರೋದು ನೀನು? ಯಾರು ಹೆಂಗೆ ಏನು ಎತ್ತ ಅನ್ನೋದು ಗೊತ್ತಾಗಲ್ಲ ಒಂದೊಂದು ಟೈಮ್. ಸೊ ಹಾಗಾಗ ಹಿಂಗೆ ಮಾತಾಡ್ಬೇಕಾಗುತ್ತೆ ಮಚ್ಚ. ಯಾಕೋ, ಏನಾಯ್ತು? ಯಾರು ಏನಾದ್ರು ಅಂದ್ರೆ ಇವತ್ತು ಯಾರ್ದೋ ಮೇಲಿರೋ ಕೋಪ ನನ್ ಮೇಲೆ ತಿರ್ಸ್ಕೊಳ್ಳೋ ತರ ಇದೆ. ಲೇ, ನಾನ್ ಯಾರೋ ಕೋಪನ ನಿನ್ ಮೇಲೆ ಯಾಕೋ ತೋರಿಸ್ಲಿ? ನೀನೇ ನನ್ನ ಲವರಾ? ಸರಿ ಗುರು, ಯಾಕೆ ಕೂಲ್ ಕೂಲ್ ಇದ್ಯಾಕೆ ಚಿಕ್ಕ ಇಷ್ಟೊಂದು ಟ್ರಿಗರ್ ಆಗ್ತಾ ಇದೆ? ಯಾಕೆ, ಏನಾಯ್ತು? ಟ್ರಿಗರ್ ಅಲ್ಲ, ಜಸ್ಟ್ ನಿನ್ಗೊಂದು ವಿಷಯನ ಹೇಳ್ತೀನಿ. ಅದು ಸತ್ಯನ ಇಲ್ವ ಅಂತ ನಿನ್ನ ಬಾಯಿಂದ ನೀನೇ ಹೇಳಿದ್ರೆ ಮೇ ಬಿ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ ಮಚ್ಚ. ವಿಷಯನ? ಏನ್ ವಿಷಯ? ಸೊ ಒಂದು ಡೇ, ಒಂದು ಟೈಮಲ್ಲಿ ನನ್ನ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ, ಓಕೆನಾ? ಸೊ ನನ್ನ ಫೋನ್ ಸ್ವಿಚ್ ಆಫ್ ಆಗಿರೋ ಟೈಮಲ್ಲಿ ನನಗೆ ಅರ್ಜೆಂಟಾಗಿ ಕಾಲ್ ಮಾಡಬೇಕಾಗಿರುತ್ತೆ ಆ ಟೈಮಲ್ಲಿ. ಸೊ ನಾನು ಯಾರ್ದೋ ನಂಬರಿಂದ ಕಾಲ್ ಮಾಡಿದೆ ಅವಾಗ, ನೆನಪಿದ್ಯಾ?
ಯಾರ್ದೋ ನಂಬರ್ ಹಾಕಿ ಕಾಲ್ ಮಾಡಿದೆ. ಯಾರ್ದು ಗೊತ್ತಿಲ್ಲ ಅಲ್ಲ. ಗೊತ್ತಿಲ್ಲ ಯಾರ್ ನಂಬರ್ ಅಂತ, ನಾನೇ ನೋಡಕ್ ಹೋಗ್ಲಾ? ಓಕೆ ಓಕೆ ಆಯ್ತು, ನಾನೇ ಅದನ್ನ ಹೇಳ್ಬಿಡ್ತೀನಿ. ಸೊ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತ ನಮ್ಮ ದೊಡ್ಡಪ್ಪನ ಮೊಬೈಲಿಂದ, ಸಾರಿ ನಮ್ಮ ದೊಡ್ಡಪ್ಪನ ಮಗಳ ಮೊಬೈಲಿಂದ ನಿನ್ಗೆ ನಾನು ಕಾಲ್ ಮಾಡಿರ್ತೀನಿ, ಕರೆಕ್ಟಾ? ಓಕೆ. ಸೊ ಮಾತಾಡಿದ್ಯಾ ತಾನೇ ಅದು ಒಂದು ನಂಬರಲ್ಲಿ ನಾನು ಕಾಲ್ ಮಾಡಿದಾಗ? ಅದು ನಿಮ್ ದೊಡ್ಡಪ್ಪ ಮಗಳದ? ಓ, ಗೊತ್ತೇ ಇರಲಿಲ್ಲಲ್ಲ ನಿನಗೆ? ಇಲ್ಲ ಅಲ್ಲ, ಇವಾಗಲೇ ಗೊತ್ತಾಗಿತ್ತು ನೀನ್ ಹೇಳಿದ್ಮೇಲೆ. ಹಾಂ, ಎಷ್ಟು ಅಮಾಯಕ ಮಚ್ಚ ನೀನು. चले एक काम कर 200 रुपए दे और 50 रुपए काट ओवर एक्टिंग के वजह। ಇದ್ರೆ ಅದು ಅಮಾಯಕ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲದ್ರದ್ದು ಗೊತ್ತಿಲ್ಲ ಅನ್ನೋದಕ್ಕೆ ಅಮಾಯಕ ಬೇರೆನಾ? ಹೌದೌದಾ, ಸರಿ. ಹಾಗಾದ್ರೆ ನಮ್ಮ ದೊಡ್ಡಪ್ಪನ ಮಗಳು ಅಂತ ಗೊತ್ತಿಲ್ಲದೆ ಇದ್ರೂ ಅವಳ ನಂಬರ್ಗೆ ಫೋನ್ ಮಾಡಿದ ಮತ್ತೆ? ನಾನು ಯಾಕೆ ತಿರ್ಗಾ ಕಾಲ್ ಮಾಡಕ್ ಹೋಗ್ಲಿ, ನಂಗೇನ್ ತಿಳ್ಕ? ನೋಡು, ನಾನು ಕಾಮಾಗಿ ಮಾತಾಡ್ತಾ ಇದ್ದೀನಿ. ಸೊ ಒಪ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ನಿನಗೆ ನಾನು ಒಂದು ಮಾತು ಕೇಳ್ತೀನಿ ಮಚ್ಚ, ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಆ ಹುಡುಗಿ ಫೋನಿಂದ ನಿನಗೆ ನಾನು ಕಾಲ್ ಮಾಡ್ತೀನಿ, ಕರೆಕ್ಟಾ? ಅದನ್ನು ನೀನು ಉಳಿಸ್ಕೊಂಡ? ಏನ್ ಮಚ್ಚ ನನಗೆ ಬಿಸ್ಕೆಟ್ ಹಾಕ್ತಿದ್ದೆ, ಏನ್ ತಮಾಷೆ ಮಾಡ್ತಿದ್ದೆ, ಏನ್ ಕತೆ? ಲೇ ಗುಲ್ಡುಖಾನ್, ಇದ್ರಲ್ಲಿ ತಮಾಷೆ ಏನೊಂದು ಏನು ಬಂದಿದೆ? ಇರೋದನ್ನ ಹೇಳ್ತಾ ಇದ್ದೀನಿ. ನಿನ್ನ ಹತ್ರ ತಮಾಷೆ ಮಾಡ್ಕೊಂಡು ನಾನೇನಾದರೂ ಎಲ್ಲನ ಅವಾರ್ಡ್ ತೊಗೊಬೇಕಾ ಹೆಂಗೆ? ಗುರು, ಏನ್ ಈ ತರ ಬಿಸ್ಕೆಟ್ ಹಾಕ್ತಿದ್ಯಾ ಸೀರಿಯಸ್ ಆಗಿ? ಯಾಕೆ, ಏನಾಯ್ತು? ನೋಡು ಮಚ್ಚ, ನಿನಗೆ ಬಿಸ್ಕೆಟು, ಓರಿಯೋ ಬಿಸ್ಕೆಟು ನನಗದೆಲ್ಲ ಗೊತ್ತಿಲ್ಲ. ನೀನು ಕಾಲ್ ಮಾಡಿದ್ಯಾ ಮಾಡಿಲ್ವಾ ಸ್ಟ್ರೈಟಾಗಿ ಒಪ್ಕೊಂಡ್ಬಿಡು, ನಾನು ಸೈಲೆಂಟ್ ಆಗಿಬಿಡ್ತೀನಿ. ಇಲ್ಲ, ಕಾಲ್ ಮಾಡಿಲ್ಲ, ಅದೇ ಹೇಳ್ತಾ ಇನಲ್ಲ, ಕಾಲ್ ನಾನೇ ಮಾಡಕ್ ಹೋಗ್ಲಿ? ನೀನು ಕಾಲ್ ಮಾಡೇ ಇಲ್ಲ. ಇಲ್ಲ, ಕಾಲ್ ಮಾಡ್ತಾ ಇದೆಯಾ, ಅವಳು ಫೋನ್ ಪಿಕ್ ಮಾಡಿಲ್ಲ. ಎಗೇನ್ ಕಾಲ್ ಮಾಡ್ತಾ ಇದೆಯಾ, ಫೋನ್ ಪಿಕ್ ಮಾಡ್ತಾ ಇಲ್ಲ. 3 to 4 ಟೈಮ್ಸ್ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾ ಇದ್ದೆ, ನೀನು ಮಾಡಿರಲಿಲ್ಲ. ಅದು ಯಾವ್ದೋ ಬೇರೆ ನಂಬರ್ ಇರುತ್ತೆ ನೋಡೋದೇ, ನಾನೇ ಕಾಲ್ ಮಾಡ್ಲಿ? ನಿನ್ನ ನಂಬರ್ ನಾನು ಹೇಳಲಾ? ಯಾಕೆ ನಿನ್ನ ನಂಬರ್ ನನಗೆ ಗೊತ್ತಾಗೋದೇ ಇಲ್ವಾ? ಗೊತ್ತಾಗುತ್ತೆ, ನೀನ ಇದೆಯಲ್ಲ ನನ್ನ ನಂಬರ್ ನಿನ್ನ ಹತ್ರ, ಗೊತ್ತಾಗ್ದಿರಕ್ಕೆ ಏನ್ ಕಾರಣ? ಮತ್ತೆ ನೀನೇ ತಾನೇ ಅದು. ನಿನ್ನ ನಂಬರ್ ನಂಗೆ ಗೊತ್ತಾಗಿರೋದಕ್ಕೆ ಬಂದ್ಬಿಡ್ತಾನೆ, ನಿನ್ನ ಹತ್ರನೇ ಕೇಳ್ತಾ ಇದ್ದೀನಿ. ಈಗ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಅನ್ನೋದು ಕೇಳ್ತಾ ಇದ್ದೀನಿ ಹೆಂಗೆ? ಏನ್ ಮಚ್ಚ ತಮಾಷೆ ಮಾಡ್ತಾ ಇದ್ಯಾ? ತಮಾಷೆ ಮಾಡೋ ಲವ್, ಫಸ್ಟ್ ಆಫ್ ಆಲ್ ಇಲ್ಲಿ ತಮಾಷೆ ಮಾಡೋ ನೆಸೆಸರಿ ಏನೋ ಇದೆ ನನಗೆ. ಮತ್ತೆ ನಾನು ಕಾಲ್ ಮಾಡಿಲ್ಲ ಅಂತ ಹೇಳ್ತಾ ಇದೀನಿ, ತಿರ್ಗಾ ಅದನ್ನೇ ಹೇಳ್ತಾ ಇದೀಯಾ? ಹೇಗೆ ಈಗ ನಿನ್ನ ನಂಬರ್ ನಾನು ಹೇಳ? ಎಷ್ಟು ಸತಿ ನೀನು ಕಾಲ್ ಮಾಡಿದ್ಯಾ ಅಂತ ನಾನು ಹೇಳ? ನನ್ನ ನಂಬರ್ ನೋಡು, ಅದೆಲ್ಲ ಬೇಡ ಸಂದೇಶ. ಕಾಲ್ ಮಾಡಿದ್ಯಾ ಒಪ್ಕೊಂಬಿಡು. ಸುಮ್ಮನೆ ಈ ಥರ ಎಲ್ಲ ದುಬಾರ್ ಕೆಲಸ ಮಾಡೋಕ್ಕೆ ಹೋಗ್ಬೇಡ. ಬಿಕಾಸ್ ನಿನ್ನ ಒಂದು ಫ್ರೆಂಡಾಗಿ ನಾನು ಲೈಕ್ ಅಂದ್ರೆ ಅಷ್ಟು ನಂಬಿದ್ದೀನಿ. ಅದನ್ನು ಉಳ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ ಅಂದಮೇಲೆ ನಾನು ಏನಂತ ಹೇಳಿ? ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದ್ಯಲ್ಲಪ್ಪೇ. ಮಚ್ಚ ತಮಾಷೆ ಮಾಡ್ತಿದ್ಯಾ ಇಲ್ಲ ಸೀರಿಯಸ್ ಆಗಿ ಹೇಳ್ತಿದ್ಯಾ? ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನನಗಂತೂ ನೆತ್ತಿಗೆ ಇರ್ತಾ ಇದೆ, ನಗ್ತಾ ಮಾತಾಡ್ತಿದ್ದೀನಿ. ಓಕೆ, ಗೊತ್ತಾಗ್ತಾ ಇಲ್ಲ. ನೀನ್ ಪದೇ ಅದೇ ಟಾಪಿಕ್ ಒತ್ತಿ ಹೇಳ್ತಾ ಇದೆಯಾ, ಏನೋ ನಾನೇ ಮಾಡಿರೋ ತರ, ಬೇರೆಯವ್ರು ಮಾಡಿರ್ಬೋದು. ಒಂದ್ ನಿಮಿಷ ನಿಲ್ಸು. ಬೇರೆಯವ್ರು ಮಾಡ್ಬೋದು ಅಂದ್ರೆ ನಿನ್ ಫೋನ್ ಎಲ್ಲರೂ ಯೂಸ್ ಮಾಡ್ತಾರಾ? ನನ್ ಫೋನ್ ಇಂದ ಮಾಡಿದಾರ, ಯಾರು ಬೇರೆಯವ್ರು ಮಾಡಿರ್ಬೋದು. ಏನಕ್ಕೆ ಗುರು? ನಿನ್ ಫೋನು, ನಿನ್ ನಂಬರ್, ನಿಂದೇ ನಂಬರ್, ನಿನ್ ನಂಬರ್ ಇಂದಾನೇ ಫೋನ್ ಬರ್ತಾ ಇರೋದಲ್ಲಿ. ಐ ಲವ್ ಯು ಅಂತ ಬೇರೆ ಕಳಿಸ್ತೀಯಂತೆ. What? Bro, what are you talking about, man? ಮಾತಾಡು ಅಂತ ಕಳಿಸ್ತೀಯಂತೆ. ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನೀನು? ನಾನು ಐ ಲವ್ ಯು ಅಂತ ಕಳ್ಸದ? ಇನ್ಯಾರು? ಮಚ್ಚ, ನಾನ್ ಏನು ಅಂತ ನೀನು ಗೊತ್ತು ತಾನೆ? ಓ ಅಣ್ಣ, ನೀನೇನು ಅನ್ನೋದ ಗೊತ್ತಿದ್ಕೊಂಡೆ ಬಂದ್ಬಿಟ್ಟು ನಂಬಕ್ಕಾಗದೆ ಬಂದ್ ನಿನ್ನ ಹತ್ರನೇ ಕೇಳ್ತಾ ಇದ್ದೀನಾ? ಮಚ್ಚ, ನೀನು ಯಾವ ಹೇಳ್ದ ಈ ತರ ತಿಳಿಸ್ತೆ ಅಂತ? ಫಸ್ಟ್ ಆಫ್ ಆಲ್ ಹೇಳು. ನೋಡ, ಇಲ್ಲಿ ಯಾರೋ ಇನ್ನೊಬ್ರು ಹೇಳೋದ್ ಅಗತ್ಯ ಇಲ್ಲ. ನಾನೇ ಸ್ವತಃ ನನ್ನ ಕಣ್ಣಾರೆ ನೋಡಿದ್ದೀನಿ. ಇಲ್ಲ ನನ್ಗ ನಾನು ನಿನ್ಗೆ ಹೇಳ್ತಾ ಇದ್ದೀನಿ ತಾನೆ, ಯಾರೋ ಹೇಳಿಲ್ಲ, ನಾನಾಗೆ ನೋಡಿದ್ದೀನಲ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಹೇಳ್ತಾ ಮೆಸೇಜ್ ಮಾಡಿಲ್ಲ ನನಗ, ಆ ತರ ಇಲ್ಲ.
ನನ್ ಬಗ್ಗೆ ಗೊತ್ತಿರೋ ನಾನು ಇನ್ನೊಂದ್ಸಲ ಹೇಳ್ತೀನಿ, ನಮ್ಗೆಲ್ಲ ಆತರ ಹೋಗೋ ಜಾಯಮಾನನೇ ಇಲ್ಲ. ಒಬ್ಬ ಫ್ರೆಂಡ್ ನಂಬರ್ ಅಲ್ಲಿ ಫೋನ್ ಮಾಡಿದಾನೆ ಅಂದ್ರೆ ತಿರ್ಗಾ ತೆವಲ ಆತರ ಇದ್ ಮಾಡಿ ಹೋಗೋದ. ನಾನು ನಂಬರ್ ಕೂಡ ಡಿಲೀಟ್ ಮಾಡಿದೀನಿ ನನ್ನ ಮೊಬೈಲ್ ಅಲ್ಲಿ, ಇಲ್ಲ ನಂಬರ್. ಪಾಪ ಏನೋ ಪುಂಗುತ್ಯ ನಿನ್ನಲ್ಲಿ ಪುಂಗು ಅಂದ್ರೆ ಲಾಲ್ ಬಗ್ಗೆ ನಂದು ಅಂತೇಳೋ. ಅಷ್ಟು ಚೆನ್ನಾಗಿ ನಿನ್ ನಂಬರ್ ಡಿಸ್ಪ್ಲೇ ಆಗ್ತದೆ, ನನ್ ಮಗನ್ ನಂಬರೇ ಡಿಲೀಟ್ ಮಾಡ್ಬಿಟ್ಟೆ ಅಂತ ಹೇಳ್ತಿದ್ಯಾ ನೀನು. ಮಗ ನೀನ್ ಆಯ್ತಾ, ನನ್ ಫೋನ್ ನಂಬರೇ ಇಲ್ಲ ಅಂದ್ಮೇಲೆ ಅದ್ ಹೆಂಗೋ ನನ್ನ ನಂಬರ್ ಇಂದ ಅವಳು ಫೋನ್ ಬರುತ್ತೆ. ಹಂಗಾರೆ ನಾನ್ ಯಾರ್ದು ನೋಡ್ದೆ ಹಂಗಾರೆ ಹೇಳು. ನೀನ್ ಕರೆಕ್ಟ್ ಆಗಿ ಅವನ ಹೇಳ್ದ ಅಂತ ಕರ್ಕೊಂಬ, ನೀನ್ ನೋಡಿಲ್ಲ ಅದಕ್ಕೆ ಈಗೇನು ಒಂದ್ ನಿಮಿಷ ಈಗೇನು ಅವಳ ಹತ್ರನೇ ಹೇಳ್ಸ್ಲಾ? ಅವಳ ಹತ್ರನೇ ಹೇಳ್ಸ್ಬೇಕಾ ಹೇಳು? ಸುಮ್ನೆ ಇಲ್ಲಿ ಹುಡುಗಿರ್ನ ಸೆಂಟ್ರಲ್ ತಗೋಬರ್ಬಾರ್ದು ಅಂತಾನೆ ನಾನ್ ಸುಮ್ನೆ ಇದ್ದೀನಿ, ನಾನಾಗೆ ಬಂದ್ ಮಾತಾಡ್ತಿದ್ದೀನಿ ನಿನ್ ಫ್ರೆಂಡು ಅಂತ. ಮಗ ನಾನು ಹೇಳ್ತಾ ಇದೀನಿ, ಅದ್ ನಾನ್ ಮಾಡಿಲ್ಲ. ನಿನ್ಗ ಯಾವ ಹೇಳ್ದ ಯಾರು ಅಂತ ಹೇಳು, ಅವನ್ ಇದೆ ದೇವರಣ ಮಿಸ್ಸೇ ಇಲ್ಲ ನನ್ನ ಮಗನ್ಗೆ. ಅಲ್ಲ ಒಂದ್ ನಿಮಿಷ ಇರು, ನಿನಗೆ ನಾನು ಹೇಳ್ತಾ ಇದ್ದೀನಿ ತಾನೆ, ಅಪ್ಪಟ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ತಾನೆ, ಯಾರು ನನಗೆ ಹೇಳಿಲ್ಲ, ನಾನಾಗೆ ನೋಡಿದ್ದೀನಿ ಅಂತ. ನೋಡೋ ಶಿಷ್ಯ, ನನಗೂ ನಿನಗೂ ಜಗಳ ಬೇಡ, ಮಾಡಿದ್ದೀನಿ ಅಂದ್ರೆ ಮಾಡಿದ್ದೀನಿ ಅಂತ ಒಪ್ಕೊಂಡ್ಬಿಡು, ಇಲ್ಲ ನಾನು ಸುಮ್ನಾಗ್ ಹೋಗ್ಬಿಡ್ತೀನಿ. ಓಕೆ, ನಿಂದೆಲ್ಲ ಬಾಳ ಇಷ್ಟ ಅಂತ. ನನ್ಗ ಆ ತರದ್ ಅರ್ಥ ಇಲ್ಲ. ನಾನ್ ಏನ್ ಅನ್ಕೊಂಡಿದ್ಯಾ, ನಾನೆಲ್ಲ ಮಾಡ್ತೀನಿ ಅನ್ಕೊಂಡಿದ್ಯಾ? ನಾನೆಲ್ಲ ದೇವರಣೆಗೂ ಮಾಡೇ ಇಲ್ಲ. ನಾನು ಹೇಳ್ತಾ ಇಲ್ವಾ, ಅವ್ನ ನಂಬರ್ ನನ್ನ ಫೋನ್ ಡಿಲೀಟ್ ಮಾಡಿದೀನಿ. ನಾನು ಒಂದ್ಸರಿ ನೀನ್ ಅವಾಗ್ಲೇ ಕೊಟ್ಟಿದ್ದ ಆ ಕ್ಷಣ ಡಿಲೀಟ್ ಮಾಡಿದ್ದೀನಿ. ನನಗೆ ಆತರ ತೆವಲುಗಳೆಲ್ಲ ಇಲ್ಲ. ಬಿಲ್ಡಪ್ ಎಲ್ಲ ಬೇರೆ ಕಡೆ ಇಟ್ಕೊ, ನನ್ನ ಹತ್ರ ಬೇಡ. ಓಕೆನಾ ಮಗ? ಇದು ನಿನ್ಗೆ ಯಾವನ್ ಹೇಳಿದ್ನು ಅವನ ಹತ್ರ ಹೋಗಿ ರೇಗಾಡು, ಯಾಕಂದ್ರೆ ನಾನು ಅದೆಲ್ಲ ಮಾಡೇ ಇಲ್ಲ. ಈಗ್ಲೂ ಹೇಳ್ತೀನಿ, ಮಾಡೇ ಇಲ್ಲ. ಯಾವನ್ ಹೇಳಿದ್ದ ಅವನ ಹೆಸರು ಹೇಳ. ಅವನಜ್ಜಿ ಮೈಂಡ್ ಸೆಟ್ ನೆಲ್ಲ ಹಾಳು ಮಾಡ್ತಾನೆ. ನಾನ್ ಮಾಡಿಲ್ಲ ಅಂತ ಹೇಳಿ ನನ್ನ ನಂಬರ್ ಡಿಲೀಟ್ ಮಾಡಿದೀನಿ. ನನಗೆ ಅದೆಲ್ಲ ಬೇಡ ಸಂದೇಶ, ನೀನೇ ಮಾಡಿರೋದು, ಒಪ್ಕೊಂಡ್ಬಿಡು ಅಷ್ಟೇ, ಮುಗೀತು ಇಲ್ಲಿಗೆ. ಮಾಡಿಲ್ದಿರೋದು ಹೆಂಗೋ ಒಪ್ಕೊಳ್ಳಿ ನಾನು? ಯಾವ ಹೇಳು ಫಸ್ಟ್. ಮಗನ ದೇವ್ರನೇ ಬಿಡಲ್ಲ. ಅವನಜ್ಜಿ ಅವನ್ಗೆ ಹಂಗಿಂಗೆಲ್ಲ ಕೊಂಡ್ರೆ ಮಾತ್ರ ನಡೀದ. ಅವನ ಹೆಸರು ಮಾತ್ರ ಹೇಳು. ಮಚ್ಚ, ನಂಗೆ ಗೊತ್ತು ಮಚ್ಚ ನೀನ್ ಮಾಡಲ್ಲ ಅಂತ, ಹಿಂಗೆ ಸುಮ್ನೆ ತಮಾಷೆ ಮಾಡ್ದೆ ಕಣ. ನೀನ್ ಅಜ್ಜಿ ಅಂತೇಳಿ ಇದೆಲ್ಲ ಈ ವಿಷಯ ತಮಾಷೆ ಮಾಡಂತ ವಿಷಯ ಅತ್ತಿಗೆ ಇರ್ತಾ ಇದೆ, ಇಲ್ಲಿ ತಮಾಷೆ ಮಾಡಂತ. ಓಕೆ, ಕೂಲ್ ಬಾಬಾ, ಕೂಲ್. ನೀನ್ ಕೂಲ್ ಗೊತ್ತು ತಾನ, ಇದೆಲ್ಲ ತಮಾಷೆ ಆಡ್ತಿದ್ಯಾ? ಒಳ್ಳೆ ಮೂಡಲ್ಲಿ ಇದ್ದವ್ ನನ್ ಮಗನೇ. ಆಯ್ತು ಅಜ್ಜಿ ನಿನ್ ಕೂಲಿಗೆ ಇಷ್ಟು ಬೆಂಕಿ ಹಾಕತ್ತಿ ಕೇಳಲಿ ಮಾತಾಡ್ಬಿಟ್ಟು ಹೋಗಲೇ. ಹಲೋ, ಕಟ್ಟೆ ಮಾಡ್ಬಿಟ್ಟ. ಮತ್ತೆ ಕಾಲ್ ಮಾಡೋಣ ಏನಂತ. ಹಲೋ, ಹೇಳ್ತಿದ್ದೀನಿ ತಾನೆ ತಮಾಷೆಗೆ ಅಂತ. ತಮಾಷೆ ಎಲ್ಲ ಇಟ್ಕೋ ಶಕ್ತಿ, ಹೇಳ್ತೀನಿ ಕೇಳೋದಿದೆಲ್ಲ ಫಸ್ಟ್ ಒಳ್ಳೆ ಮೂಡಲ್ಲಿ ಇದ್ದೆ ಅವನ ಅಜ್ಜಿ. ಇದೆಲ್ಲ ತಮಾಷೆನೇನೋ ಮಾಡ್ತಾ ಇರೋದು? ನಂಗೆ ಗೊತ್ತು ತಾನೆ ಏನಂತವನ ಅಂತ. ಆಯ್ತಾಯ್ತು, ಕೂಲ್ ಬ್ರೋ. ನಿನ್ ಕೂಲಿಗೆ ಇಷ್ಟು ಬೆಂಕಿ ಹಾಕ, ಈಗ ಸರಿಯಾಗಿ ಬರುತ್ತೆ ಬಾಯಿ ಒಳ್ಳೆ ಮಾತುಗಳು. ಆಯ್ತು ಬಿಡೋ, ಆಯ್ತು ಏನೋ ಮಾಡ್ದೆ ಬಿಡೋ. ಅದೇ ಆಕ್ಚುಲಿ ವಿಡಿಯೋ ಮಾಡಿದ ರೀಸನ್ ಏನು, ಕಾಲ್ ಮಾಡಿದ ರೀಸನ್ ಏನು ಗೊತ್ತಾ? ಏನು? ಏನಿಲ್ಲ ಮಚ್ಚ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಣ ಅಂತ ಪ್ರ್ಯಾಂಕ್ ವಿಡಿಯೋದಲ್ಲಿ ನಿಂದೆ ಫಸ್ಟ್ ಇರಲಿ ಅಂತ ನಿಂದೆ ಮಾಡಿಬಿಟ್ಟೆ. ನೀನೆಲ್ಲ ಸುಮ್ಮನೆ ಬೋಯಲ್ಲ ಶಿಷ್ಯ. ಸಾಕು ಹೋಗಿ, ಈಗ ಹೇಳು ಆಡಿಯನ್ಸ್, ಈಗ ನೋಡಿದವ್ರಿಗೆ ಹೇಳು ಸಬ್ಸ್ಕ್ರೈಬ್ ಮಾಡ್ಕೋ ಅಂತ. ಗುರು, ಈ ತರ ಎಲ್ಲ ಮಾಡಿದ್ರೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡೋ ಮನ್ಸ್ ಬರುತ್ತಾ? ಫ್ರೆಂಡ್ಗೆಲ್ಲ ಫೋನ್ ಮಾಡಿ ಈ ತರ ಎಲ್ಲ ಮಾಡಿದಾನೆ, ಆದ್ರೂ ಪಿತ್ತೆ ನತ್ತಿಗೇರ್ಸಿದಾನೆ ನನಗೆ. ಅವ್ನ ಅಜ್ಜಿ ಇದು ಪ್ರ್ಯಾಂಕ್ ಗೀಂಕ್ ಅನ್ಕೊಂಡ್ ಕೂತ ಯೂಟ್ಯೂಬ್ ಓಪನ್ ಮಾಡ್ಬಿಟ್ಟು ನಮ್ ಪ್ರಾಣಗಳು ಇಂತವ್ನ್ ಗುರು. ಸರಿ ಹೋಗ್ಲಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ತಲೆ ತಿಂದವನೆ ನನ್ನ ಅಜ್ಜಿ, ನನಗ್ ಪಿತ್ತೆ ನತ್ತಿಗಿರೋದೆ. ನೆಕ್ಸ್ಟ್ ಬರೋ ವಿಡಿಯೋದಲ್ಲೆಲ್ಲ ನೀನು ಜಾಯ್ನ್ ಆಗ್ತೀಯ ತಾನೆ, ಅದಕ್ಕೆ ನಿನ್ಗೆ ಫಸ್ಟ್ ಮಾಡ್ಬಿಟ್ಟೆ. ಹೆಂಗೆ ಅವನ ಅಜ್ಜಿ ನೆಕ್ಸ್ಟ್ ವಾರ ಬೇರೆ ವಿಡಿಯೋ ಏನ್ ಹೇಳಿದ್ದು, ವ್ಲಾಗ್ ಅಂತ ಹೇಳಿದ್ದು ನನ್ನ ಮಗನೇ. ಈ ತರ ಬೆಂಕಿ ಇಡೋ ವಿಡಿಯೋ ಅಂತ ಹೇಳಿಲ್ಲ ನಾನು, ಬತ್ತಿ ಇಡೋ ವಿಡಿಯೋ. ಏನ್ ಮಾಡಕ್ಕಲ್ಲ ಬಿಡು ಮಚ್ಚ, ನೀನಿಂದಾನೆ ಶುರು ಆಗ್ಲಿ ಪ್ಲಾಂಕ್ ಇಂದ ಅಂತ ಅನ್ಕೊಂಡು ಮಾಡ್ಬಿಟ್ಟೆ ಬಿಡು. ಓಕೆ, ಡನ್, ಬೈ, ಟಾಟಾ. ಗೈಸ್, ಫೈನಲಿ ಅಣ್ಣ ಫುಲ್ ಹುರ್ಕೊಂಬಿಟ್ಟ. ಸಕ್ಕದಾಗಿ ಬಂತು ಮಾತ್ರ, ನಿಜ ಹೆವಿ ಹುರ್ಕೊಂಬಿಟ್ಟಿದ್ದಾನೆ. ಅಮ್ಮ ಬೀಪ್ ಸೌಂಡ್ ಹಾಕಿ ಕಿವಿನೇ ಹೋಗ್ಬಿಡ್ಬೇಕು ನಿಮಗೆ, ಆ ರೇಂಜಿಗೆ ಬೀಪ್ ಸೌಂಡ್ ಹಾಕ್ಬೇಕು ನಾನೀಗ. ಫೈನಲಿ
ಪ್ರ್ಯಾಂಕ್ ವಾಸ್ ಸಕ್ಸಸ್ಫುಲಿ. ಅಣ್ಣ ಫುಲ್ ರೈಸ್ ಆಗಿಬಿಟ್ಟ. ಖುಷಿ ಆಯಿತು ಫೈನಲಾಗಿ, ಅಬ್ಬಾ ಚೆನ್ನಾಗಿ ಮಾತಾಡ್ದಲ್ಲ ಅಂತ. ಐ ಹೋಪ್ ನೀವೆಲ್ಲರೂ ತುಂಬ ಇಷ್ಟಪಟ್ಟಿರ್ತೀರ ಗಾಯ್ಸ್. ಸೊ ಇನ್ನೂ ಕೆಲವೊಂದಿಷ್ಟು ಮಾಡೋದಿದೆ, ಇನ್ನೂ ಹೊಸದಾಗಿ ತೊಗೊಂಡು ಬರೋದಿದೆ, ಅದೆಲ್ಲನೂ ನಾನು ತೊಗೊಂಡು ಬರ್ತೀನಿ. ಇದು ನನ್ನ ಒಂದು ಚಿಕ್ಕ ಪ್ರಯತ್ನ, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರೋದು. ಏನಾದರೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗಿದ್ದರೆ ಸೊ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ಪ್ರ್ಯಾಂಕ್ ವಿತ್ ಮೈ ಮಚ. ಸೊ ಅವನೇನು ಯಾರು ಎತ್ತ ಅನ್ನೋದೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಲೈಕ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಓಕೆ, ಸೊ ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.